ಡಾಕ್ಟ್ರೆ, ಅಲ್ಝೈಮರ್ಸ್ ಕಾಯಿಲೆ ಬಗ್ಗೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಲ್ಝೈಮರ್ಸ್ ಕಾಯಿಲೆ ಅನ್ನೋದು ಇದೊಂಥರ ಮರೆಗುಳಿತನದ ಕಾಯಿಲೆ ಅಂತ ಕರೀತಾರೆ. ಸಾಮಾನ್ಯವಾಗಿ 60 ವರ್ಷದ ಮೇಲ್ಗಡೆ ಬರುತ್ತೆ. ಗಂಡ್ಮಕ್ಳಲ್ಲಿ ಬಹಳ ಸಹಜ. ಇದರಲ್ಲಿ ಏನು ಕಂಪ್ಲೇಂಟ್ಸ್ ಇರುತ್ತೆ ಅಂತಂದರೆ, ಏನಾದ್ರು ವಸ್ತುಗಳನ್ನು ಇಡೋದು, ವಸ್ತುಗಳನ್ನು ನೆನಪಾರೋದು, ಮತ್ತು ನಾವು ಯಾರಾದರೂ ಬಂದು ಹೇಳಿದ ಮೇಲೆ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಅಥವಾ ಯಾವುದಾದ್ರೂ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಅದನ್ನು ಮಿಸ್ ಮಾಡ್ಕೊತಿರ್ತಾರೆ. ಇಲ್ಲ ಟ್ಯಾಬ್ಲೆಟ್ಸ್ ಏನಾದ್ರು ಇರುತ್ತೆ, ಟ್ಯಾಬ್ಲೆಟ್ ತೊಗೊಳೋದನ್ನ ಮರಿತಿರ್ತಾರೆ. ಬರ್ತ್ಡೇಗಳನ್ನ ಮರಿತಿರ್ತಾರೆ. ಆಮೇಲೆ ರಾತ್ರಿ ಅಥವಾ ಮಧ್ಯಾಹ್ನ ಏನಾದ್ರು ಊಟ ಮಾಡಿದ್ದೆ ಅಂದ್ರೆ ಅದನ್ನು ಮರಿತಿರ್ತಾರೆ. ಆಮೇಲೆ ಯಾರು ಮನೆಗೆ ಗೆಸ್ಟ್ ಬಂದಿರ್ತಾರೆ, ಅವ್ರ ಜೊತೆ ಮಾತಾಡಿದ್ದು ಸಹ ಮರಿತಿರ್ತಾರೆ. ಇದಕ್ಕೆ ಕಾರಣ ಏನಂತ ಅಂದರೆ, ವಯಸ್ಸಾದಮೇಲೆ ನಮ್ಮ ಬಾಡಿಯಲ್ಲಿ, ನಮ್ಮ ಬ್ರೈನಲ್ಲಿ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಆರ್ಗನ್ ಇರುತ್ತೆ. ಅದ್ರದ್ದು ಏನು ಕೆಲಸ ಅಂತಂದರೆ ಮೆಮೊರಿಯನ್ನು ಕೂಡಿಡೋದು. ಸೊ ವಯಸ್ಸಾದಮೇಲೆ ಈ ಹಿಪ್ಪೋ ಕ್ಯಾಂಪಸ್ ಸೈಜ್ ಕಡಿಮೆ ಹಾಕೊಂತ ಅದರ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರಿಂದ ಬರೋ ಕಾಯಿಲೆ ಇದು. ಯೂಶಲಿ ಇದಕ್ಕೆ ಡೆಫಿನೆಟ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಬಟ್ ಇವಾಗ ರೀಸೆಂಟಾಗಿ ನಮ್ಮ FDA ಹೇಳೋ ಪ್ರಕಾರ ಲೆಸೆನ್ಜುಮ್ಯಾಬ್ ಅಂತ ಒಂದು ಹೊಸ ಡ್ರಗ್ ಬಂದಿದೆ. ಅದು ಈ ಅಲ್ಝೈಮರ್ಸ್ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗಿದೆ. ಸೊ ಈ ಡ್ರಗ್ಸ್ ನಮ್ಮ ಇಂಡಿಯಾಕ್ಕೆ ಇನ್ನೂ ಬರೋದಿದೆ. ಅದರ್ವೈಸ್ ನಾವು ಅದ್ರ ಜೊತೆಗೆ ಡೊನಫಿಜಿಲ್ ಅಂತ ಟ್ಯಾಬ್ಲೆಟ್ಸ್ ಅಂತ ಕೊಡ್ತೀವಿ, ಮೆಮೊರಿ ಬೂಸ್ಟರ್ಸ್ ಅಂತ ಕೊಡ್ತೀವಿ. ಆಮೇಲೆ ಅಲ್ಝೈಮರ್ಸ್ ಡಿಸೀಸ್ ಅಡ್ವಾನ್ಸ್ ಸ್ಟೇಜ್ ಹೋದ್ಮೇಲೆ ಕೆಲವೊಬ್ಬರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ, ಪೇಷಂಟ್ ಬೆಡ್ ರಿಡನ್ ಆಗೋ ಚಾನ್ಸಸ್ ಇರುತ್ತೆ. ಆ ಸಮಯದಲ್ಲಿ ನಾವು ಸಪೋರ್ಟಿವ್ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ.